ಜಯ ನಿಶ್ಚಿತ ಅಂತ. ಯಾವಾಗಲೂ ಇದು ಗೆಲ್ಲೇಬೇಕು ಅಂತ ಒತ್ತಡಂತೆ ಕಿಂಗ್ಸ್ ಮೇಲದ, ಇವ್ರ ಮೇಲಿಲ್ಲ. ಆ ಒತ್ತಡದ ಅವ್ರ ಔಟಾಗಿ ಹೋಗ್ಬೋದು. ಇವ್ರಿಗೆ ಒತ್ತಡ ಪ್ರಶ್ನೆ ಇಲ್ಲ. ನಾವು ಔಟ್ ಆದರೂ ಔಟ್ ಆಗದಿದ್ರು ಔಟ್ ಆಗಿ ಗ್ಯಾರಂಟಿ ಅಂತ ಗೊತ್ತದ. ಒಳ್ಳೆಯ ನ್ಯಾಚುರಲ್ ಆಟ ಆಡೋದಕ್ಕೆ ಸಾಧ್ಯತೆಗಳಿದ್ದಾವೆ. ಆದರೆ ಅದನ್ನು ಮುಂಬೈ ಇಂಡಿಯನ್ಸ್ ಸಾಧಿಸ್ಬೇಕಷ್ಟ. ಏನೋ ಇವತ್ತು ಇವುಗಳ ಮಧ್ಯದಲ್ಲಿದ್ದಂಥ ಈ ಒಂದು ಇವತ್ತಿನ ತಿಕ್ಕಾಟ, ರೋಹಿತ್ ಶರ್ಮಾ ಆಯಿತು, ಚಹಲ್ ಆಯಿತು, ಅದರಲ್ಲೂ ಈ ಮುಂಬೈ ಇಂಡಿಯನ್ಸು ಎಲ್ಲರೂ ಇವತ್ತು ತಮ್ಮ ಶಕ್ತಿ ಹಚ್ಚುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಒಂದು ಗೌರವಿತವಾಗಿ ಅದು ಹೊರಗೆ ಹೋಗೋಣ ನಾವು ಅಂತೇಳಿ. ಅದು ಸುಳ್ಳಾಗ್ಬೋದಾ, ಸತ್ಯ ಆಗ್ಬೋದಾ, ಏನಾಗ್ಬೋದು, ಅದನ್ನು ಇವತ್ತಿನ ಆಟಗಳು ತಿಳಿಸುವಂಥದ್ದು. ಒಟ್ಟು ಇಲ್ಲಿವರೆಗಿನ ಆಟ ನೋಡಿದರೆ ಪಂಜಾಬ್ ಸರಳವಾಗಿ ಇದನ್ನು ಗೆದ್ಕೊಂಡು ಹೋಗ್ಬೇಕು ಲಾಸ್ಟ್ ಮ್ಯಾಚನ್ನು ಅಂತ ಅನ್ನಿಸ್ತದೆ. ಇನ್ನೂ 2 ಮ್ಯಾಚ್ ಇದ್ದಾವೆ ಅನ್ನಿಸ್ತದೆ. ಆದರೆ ಅಂದ್ಕೊಂಡಷ್ಟೇ ಮುಂಬೈ ಇಂಡಿಯನ್ಸ್ ಸುಲಭರಲ್ಲ, ಸರಳರಲ್ಲ, ಮತ್ತು ಅವರು ಕ್ರೀಡೆಯಲ್ಲಿ ಮಾಹಿರಿದಂಥ ಭಾಳ ಜನ ಅಲ್ಲಿದ್ದಾರೆ. ನೋಡೋಣ ಇವತ್ತಿನ ಮ್ಯಾಚ. ಯಂಗ್ ಮತ್ತು ಒಂದು ರೀತಿ ಓಲ್ಡ್ ಅಂದರೂ ಅಡ್ಡಿ ಇಲ್ಲ. ಇವ್ರ ಮಧ್ಯದಲ್ಲಿ ಏನಾಗ್ತದೆ, ಯಾರು ಗೆಲ್ಬೋದು ಅನ್ನೋದನ್ನು ನೋಡ್ತಾ, ಅದರಲ್ಲೂ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಯಾವ ರೀತಿಯಾಗಿ ಈ ನಮ್ಮ ಮುಂಬೈ ಇಂಡಿಯನ್ಸನ್ನು ಸೋಲಿಸ್ಬೋದು, ಅದು ಮುಂಬೈ ಇಂಡಿಯನ್ ಕೈಯಲ್ಲಿ ಸಿಕ್ಕ ಸೋಲ್ಬೋದು ಅನ್ನೋದನ್ನು ಇವತ್ತು ನೋಡ್ತಾ, ಇವತ್ತು ಸಾಯಂಕಾಲ 7:30 ನಡೆಯುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಧರ್ಮಶಾಲಾ ಗೊತ್ತದ ನಿಮಗೆ ಎಲ್ಲದಂತೇಳಿ ಅರುಣಾಚಲ ಪ್ರದೇಶದಲ್ಲೇ ಒಳ್ಳೆಯ ಸುಂದರವಾದ ಪ್ರದೇಶ. ಅಲ್ಲೇ ಯಾರಿಗೆ ಜಯ ಸಿಗ್ಬೋದು ಅನ್ನೋದನ್ನು ನೋಡಿಕೊಂಡು, ಇದರಲ್ಲೇ ಸಪೋಸ್ ಏನಾದರೂ ಸರಿ ಸಿಗ್ತಾರೆ ಅವರು ಟಾಪ್ದಾಗ ಬಂದುಬಿಡ್ತಾರೆ. ಯಾಕಂದರೆ ಈಗ ಆಡಿದಂಥ ಮ್ಯಾಚ್ಗಳಿಂದ 13 ಪಾಯಿಂಟ್ ಅವರಿಗೆ ಅದ. ಇವತ್ತಿನ ದಿನ ಅದು ಗೆದ್ದರೆ 7 ಗೆದ್ದಂಗೆ ಆಗ್ತದೆ, 4 ಸೋತಂಗೆ